ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಚಂದ್ರಮೋಹನ್ ಮಕ್ಕೇಮನೆ. ಸುದ್ದಿಗಳ ವಿವರ. ಕಾಡಾನೆಗಳು ಗ್ರಾಮಗಳಿಗೆ ಬಂದು ಬೆಳೆನಾಶ ಮಾಡುತ್ತಿದೆ. ತಾಲೂಕಿನಲ್ಲಿ 5 ಜನರನ್ನು ಸಾಯಿಸಿದ್ದು, ತಕ್ಷಣ ಕಾಡಾನೆಗಳು ಕಾಡಿನಿಂದ ಗ್ರಾಮಗಳಿಗೆ ನುಗ್ಗದಂತೆ ಟೆಂಟಿಕಲ್ ಫೆನ್ಸಿಂಗ್ ಅಥವಾ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಬುಧವಾರ ತಾಲೂಕಿನ ಬಡಗಬೈಲು, ನೇರ್ಲೆಕೊಪ್ಪ, ಆಲಂದೂರು ಗ್ರಾಮಗಳ ರೈತರು ನರಸಿಂಹರಾಜಪುರ ವಲಯ ಅರಣ್ಯಾಧಿಕಾರಿ ಪ್ರವೀಣ್ ಅವರಿಗೆ ಮನವಿ ಪತ್ರ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮೆಣಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಾಥ್ ಮಾತನಾಡಿ, ತಾಲೂಕಿನಲ್ಲಿ ಈಗಾಗಲೇ 5 ಜನ ಅಮಾಯಕರನ್ನು ಕಾಡಾನೆ ಸಾಯಿಸಿದೆ. ಅಪಾರ ಬೆಳೆಹಾನಿಯಾಗಿದೆ. ರೈತರು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದೇವೆ. ಒಂಟಿ ಸಲಗವೊಂದು, ದ್ವಾರಮಕ್ಕಿ, ಕೋಟೆಬೈಲು, ಗುಡ್ಡದ ಮನೆ, ಮಳಲಿ, ನೇರ್ಲೆಕೊಪ್ಪ, ಆಲಂದೂರು, ಗಾಂಧಿ ಗ್ರಾಮ, ಬಣಗಿ, ಮಡಬೂರು ಭಾಗದಲ್ಲಿ ಸುತ್ತಾಡುತ್ತಿದೆ. ಆ ಭಾಗದ ಎಲ್ಲ ರೈತರ ತೋಟಗಳಿಗೆ ನುಗ್ಗಿ ಅಡಿಕೆ ಮರ, ತೆಂಗು, ಬಾಳೆ ನಾಶ ಮಾಡುತ್ತಿದೆ. ಈ ಒಂಟಿ ಸಲಗದಿಂದ ಈ ಭಾಗದಲ್ಲಿ ಭಯದ ವಾತಾವರಣ ಮೂಡಿದೆ. ಆದ್ದರಿಂದ ತುರ್ತಾಗಿ ಒಂಟಿ ಸಲಗವನ್ನು ದೂರದ ಕಾಡಿಗೆ ಅಟ್ಟಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಶ್ವನ್, ಗಾಂಧಿ ಗ್ರಾಮ ನಾಗರಾಜ್, ದ್ವಾರಮಕ್ಕಿ ಸಂಜಯ್, ಎಬಿ ಮಂಜುನಾಥ್, ಚಂದ್ರಶೇಖರ್, ಅಣ್ಣಪ್ಪ, ಪ್ರಸಾದ್, ಪ್ರವೀಣ್, ಹಾತೂರು ಪ್ರಸನ್ನ ಮುಂತಾದವರು ಉಪಸ್ಥಿತರಿದ್ದರು. ಸಂಜೀವಿನಿ ಒಕ್ಕೂಟವು ಪ್ರತಿ ವರ್ಷ ಆಂತರಿಕ ಮತ್ತು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಮಾಡಿಸಬೇಕು ಎಂದು ಎನ್ಆರ್ಎಲ್ಎಂನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಸಲಹೆ ನೀಡಿದರು. ಅವರು ಸೋಮವಾರ ನಾಗಲಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ನಾಗಲಾಪುರ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು. ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂಜೀವಿನಿ ಒಕ್ಕೂಟವು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ಸ್ವಸಹಾಯ ಸಂಘದ ಸದಸ್ಯರು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವ ಗ್ರಾಮ ಸಭೆಗಳಲ್ಲೂ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ನಾಗಲಾಪುರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಭಾರತಿ ವಹಿಸಿದ್ದರು. ಪುಸ್ತಕ ಬರಹಗಾರ್ತಿ ವಿದ್ಯಾಕುಮಾರಿ ವರದಿ ವಾಚನ ಮಾಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೋಭಾ, ಸುಮಿತ್ರಾ, ನಾಗಲಾಪುರ ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿ ಮೇರಿ, ಖಜಾಂಚಿ ದಿವ್ಯಾ, ಉಪಾಧ್ಯಕ್ಷೆ ಸೌಮ್ಯ, ಪಶುಸಖಿ ರುಕ್ಸಾನ, ಕೃಷಿ ಸಖಿ ಅನ್ನಪೂರ್ಣ, ಎನ್ಆರ್ಎಲ್ಎಂನ ಯೋಜನೆಯ ಸಿಬ್ಬಂದಿಗಳಾದ ಗಿರೀಶ್, ಚೇತನ್, ಎಲ್ಸಿಆರ್ಪಿಗಳಾದ ನಿರ್ಮಲಾ, ರಾಧಾ ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತಾಲೂಕಿನ ಮಡಬೂರು ಗ್ರಾಮದ ಕುಪ್ಪೂರಿನ ರಾಜು ಎಂಬುವವರ ಮನೆಯ ಸಮೀಪಕ್ಕೆ ಮಂಗಳವಾರ ಸಂಜೆ ಹಾಗೂ ಬುಧವಾರ ಬೆಳಿಗ್ಗೆ ಒಂಟಿ ಸಲಗ ಬಂದಿದ್ದು ಮನೆಯವರನ್ನು ಗಾಬರಿಗೊಳಿಸಿತು. ಕೃಷಿಕರಾದ ರಾಜು ಅವರ ಮನೆಯ ಸಮೀಪದಲ್ಲಿ ಜಾನುವಾರುಗಳಿಗೆ ಎಂದು ಬೆಳೆಸಿದ್ದ ಹಸಿ ಹುಲ್ಲನ್ನು ಕಾಡಾನೆ ತಿಂದು ಹಾಕಿ ಒಂದೆರಡು ಅಡಿಕೆ ಮರ ಮುರಿದು ಹಾಕಿ ಸಂಜೆ ಹೊತ್ತಿಗೆ ಕಾಡಿಗೆ ಸೇರಿದೆ. ಗಾಬರಿಯಾದ ಮನೆಯವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಆದರೆ ಅರಣ್ಯ ಇಲಾಖೆಯವರು ಬರುವ ಮುಂಚೆಯೇ ಒಂಟಿ ಸಲಗ ಕಾಡಿಗೆ ಹೋಗಿದೆ. ರಾತ್ರಿ ಕುಪ್ಪೂರಿನ ಅಣ್ಣಾಮಲೈ ಎಂಬುವವರ ಮನೆಯ ಹಿಂಭಾಗಕ್ಕೆ ಬಂದು ತೆಂಗಿನ ಮರ, ಅಡಿಕೆ ಮರಗಳನ್ನು ಮುರಿದು ಹಾಕಿ ಮತ್ತೆ ಕಾಡು ಸೇರಿದೆ. ಬುಧವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಇದೇ ಒಂಟಿ ಸಲಗ ಕುಪ್ಪೂರಿನ ರಾಜು ಅವರ ತೋಟಕ್ಕೆ ಬಂದು ಕೆಲವು ಹೊತ್ತಿನಲ್ಲೇ ಮತ್ತೆ ಕಾಡಿಗೆ ಸೇರಿದೆ. ಇದರಿಂದ ಮನೆಯವರು ಹಾಗೂ ಸುತ್ತಮುತ್ತಲಿನ ರೈತರು ಗಾಬರಿಗೊಂಡಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗೇರಿ ಕೆರೆಯು ಮಳೆಯಿಂದ ತುಂಬಿ ತುಳುಕಿದ್ದು, ಬುಧವಾರ ನಾಗಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ, ಉಪಾಧ್ಯಕ್ಷೆ ಆಶಾ, ಸದಸ್ಯರುಗಳಾದ ಚಿನ್ನಯ್ಯ, ಸುಮಿತ್ರಾ, ಶೋಭಾ, ಜಯಮ್ಮ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೆರೆಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪುರೋಹಿತ ನಾಗಭೂಷಣ್ ಭಟ್ ಪೂಜಾ ಕಾರ್ಯ ನಡೆಸಿಕೊಟ್ಟರು. ನರಸಿಂಹರಾಜಪುರ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಿಂದ 30 ಜನರಿಗೆ ಉಚಿತವಾಗಿ ಕನ್ನಡಕ ನೀಡುತ್ತಿದ್ದು, ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್ ತಿಳಿಸಿದರು. ಅವರು ಬುಧವಾರ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಸಭಾಂಗಣದಲ್ಲಿ ಕಣ್ಣಿನ ಸಮಸ್ಯೆ ಇರುವ 30 ಜನರಿಗೆ ಸಂಸ್ಥೆಯಿಂದ ಉಚಿತವಾಗಿ ಕನ್ನಡಕ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ,
ಕೆಲವು ದಿನಗಳ ಹಿಂದೆ ನಮ್ಮ ಸಂಸ್ಥೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ನಡೆಸಲಾಗಿತ್ತು. ಅವರಲ್ಲಿ ಓದಲು ಅನುಕೂಲವಾಗುವ ಕನ್ನಡಕವನ್ನು ವಿತರಿಸಲಾಗಿತ್ತು. ಆದರೆ ಸಮೀಪ ದೃಷ್ಟಿ ದೋಷ ಹಾಗೂ ದೂರದೃಷ್ಟಿ ದೋಷ ತೊಂದರೆ ಇರುವ 30 ಜನರಿಗೆ ಇಂದು ಉಚಿತವಾಗಿ ಕನ್ನಡಕ ನೀಡುತ್ತಿದ್ದೇವೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಐಟಿಸಿ ಮುಖ್ಯಸ್ಥ ಫಾದರ್ ಸಿಬಿ ಫಲಾನುಭವಿಗಳಿಗೆ ಕನ್ನಡಕ ವಿತರಿಸಿದರು. ಸಭೆಯಲ್ಲಿ ಮಧ್ಯವರ್ಜನ ಘಟಕದ ಮುಖ್ಯಸ್ಥೆ ಸಿಸ್ಟರ್ ಚಾರ್ಲ್ಸ್ ಉಪಸ್ಥಿತರಿದ್ದರು. ಶಶಿಕಲಾ ಕಾರ್ಯಕ್ರಮ ನಿರೂಪಿಸಿದರು. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.